ಲೆಕ್ಕ ಕೊಡಿ ಜನ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ, ಜನ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಕಾಂಗ್ರೆಸ್ ಪಾರ್ಟಿಗೆ, ಕಾಂಗ್ರೆಸ್ ಪಾರ್ಟಿಗೆ ಲೆಕ್ಕ ಕೊಡಿ, ಲೆಕ್ಕ ಕೊಡಿ, ಲೆಕ್ಕ ಕೊಡಿ, ಲೆಕ್ಕ ಕೊಡಿ, ಮೂಂಗೆರೆ ಲೆಕ್ಕ ಕೊಡಿ, ಲೆಕ್ಕ ಕೊಡಿ, ಲೆಕ್ಕ ಕೊಡಿ, ಕೋಟಿ ಕೋಟಿ ಹಣದ ಲೆಕ್ಕ ಕೊಡಿ, ಲೆಕ್ಕ ಕೊಡಿ, ಲೆಕ್ಕ ಕೊಡಿ, ಹರೀಶ್ ಮುನಿಯರ ಲೆಕ್ಕ ಕೊಡಿ. ಬಂಧುಗಳೇ, ಬೆಳ್ತಂಗಡಿ ತಾಲೂಕಿನ ಶಾಸಕರಾದಂತಹ ಹರೀಶ್ ಪೂಜಾರ್ ಅವರು ತನ್ನನ್ನು ನವ ಬೆಳ್ತಂಗಡಿಯ ನವ ಬೆಳ್ತಂಗಡಿಯ ನಿರ್ಮಾತೃ ಅಂತ ಹೇಳಿ ಘೋಷಣೆ ಮಾಡಿಕೊಂಡು ಇದಕ್ಕೆ 2 ವರ್ಷದ 3 ತಿಂಗಳ 2 ವರ್ಷದ 3 ತಿಂಗಳು 2018 ಮೇ ತಿಂಗಳ ಬುಕ್ಕ ಬೆಳ್ತಂಗಡಿಯ ಶಾಸಕರು ಹರೀಶ್ ಪೂಜಾರ್. 2019 ಈ ಬೆಳ್ತಂಗಡಿ ತಾಲೂಕು ಈ ರಾಜ್ಯದ ಭಾರಿ ಮಲ್ಲ ನೆರೆ ಬರ್ತದೆ. ದಕ್ಷಿಣ ಕನ್ನಡ ಜಿಲ್ಲೆಡೆ ನೆರೆ ಪೀಡಿತ ಮಲ್ಲ ಪ್ರದೇಶ ಹಾಗೂ ಬೆಳ್ತಂಗಡಿ ತಾಲೂಕಿದ್ದು. ಬೆಳ್ತಂಗಡಿ ತಾಲೂಕು ಮಳವಂತಿಗೆ ಚಾರ್ಮಾಡಿ ಚಿಬಿದ್ರೆ ಈ ಭಾಗದ ಕಡಿರುದ್ಯವರಪುರ ಭೀಕರವಾದ ನೆರೆಕ್ಕೆ ತತ್ತರಿಸಾದುಕೊಂಡು ಸುಮಾರು 15 ಸೇತುವೆ ಸಂಪೂರ್ಣ ಪುಂಸಾಂಡ್ 250 ಇಲ್ಲೇ ಒಳ್ಳೊಡಕೊಂಡು ಕೆರೆ ಕೊಟ್ಟ ಜಾನುವಾರುಗಳ ಸೈತು ಪೋಯ ಸಾವಿರಾರು ಎಕರೆ ಕೃಷಿ ಭೂಮಿ ನಾಶಾಂಡೆ ಪರ್ವತ ಗುಡ್ಡ ಜರಿದು ತಿರುಕು ಮಾತ್ರ ಪ್ರಕಾರ ಮರಣದ ರಾಶಿ ಮುಂಡಾಜು ಬಿಟ್ಟ ಬರ್ತದೆ. ಕೃಷಿ ಭೂಮಿ ಸಂಪೂರ್ಣ ನಾಶ ಆದ ಜನಕ್ಕಲು ಹಾಹಾಕಾರ ಕೊಡಗ ಬೆಳ್ತಂಗಡಿಯ ಶಾಸಕರಾದ ಹರೀಶ್ ಪೂಜಾರ್ ಈ ರಂಜು ವಕೀಲರೇ ನ್ಯಾಯವಾದಿ ಏಕಲವ್ಯ ಮೋದಿ ಪ್ರಶ್ನೆಗೆ ಉತ್ತರ ಕೊರಡಿನಿ ಉತ್ತರ ಕೊರಡಾನ ಜವಾಬ್ದಾರಿಗೊಂಡು ಪ್ರಾಕೃತಿಕ ವಿಕೋಪ ನೆರೆ ಬರಬರ್ತದ ಆ ಸಂಕಷ್ಟನು ಎದುರಿಸಾಡ ಸರ್ಕಾರ ಬೋರ್ಡು ಆ ಸರ್ಕಾರದ ಜವಾಬ್ದಾರಿಯು ಪ್ರಾಕೃತಿಕ ವಿಕೋಪದ ಪರಿಹಾರ ಬಲ್ಪರೆ ಸರ್ಕಾರ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ನಿಧಿಯನ್ನು ಘೋಷಣೆ ಮಾಡಿಕೊಂಡು ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಪುದಾರಡೆ ಪರಿಹಾರ ನಿಧಿಯುಂಡು ರಾಜ್ಯದ ಮುಖ್ಯಮಂತ್ರಿ ಪರಿಹಾರ ನಿಧಿಯುಂಡು ಇನ್ನು ನೆರೆ ಬತ್ತಿನ ಸಂದರ್ಭಗಳು ಆ ಜನಕುಲಕ್ಕೆ ಸಂಕಷ್ಟಗಳು ಸಹಾಯ ಮಾಡ್ಕೊಂಡು ಪಡೆದು ಈರೋಜು ಫಂಡ್ ಮಾಡ್ತಾರೆ ಕಾಳಜಿ ರಿಲೀಫ್ ಫಂಡ್ ಮಾಡೋದು ಪುದಾಡು ಒಂದು ಫಂಡ್ ಮಾಡ್ತಾರೆ. ಆ ಫಂಡ್ ಮಾಡ್ತದೆ ಕೋಟಿಗಟ್ಟಲೆ ರೂಪಾಯಿ ಹಣ ಸಂಗ್ರಹ ಮತ್ತು ಅಕ್ರಮವಾದ ಒಂದು ಇಲ್ಲೀಗಲಾದ ಈ ರಂಜು ವಕೀಲರು ನ್ಯಾಯವಾದಿ ಆದ ಈ ರಂಜು ಗೊತ್ತುಪಡು ಸುಪ್ರೀಂ ಕೋರ್ಟ್ ಆದೇಶ ಉಂಟು ಖಾಸಗಿ ವ್ಯಕ್ತಿಗಳ ಸಾರ್ವಜನಿಕ ಉದ್ದೇಶಕ್ಕೆ ಬಿಡೋದು ಸಾರ್ವಜನಿಕ ಉದ್ದೇಶಕ್ಕೆ ಬಿಡೋದು ನಿಧಿ ಸಂಗ್ರಹ ಮಾಡ್ಕೊಳ್ಳೋದು ಅಕ್ರಮ ಪಡೆದು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಬಿಡಗ ಸುಪ್ರೀಂ ಕೋರ್ಟ್ ಕಾನೂನು ಉಲ್ಲಂಘನೆ ಮಾಡ್ತಿದ್ದೀರಿ. ಜನಕ್ಕಲ್ಲ ಕೇಳಿದ ದುಡ್ಡು ಸಂಗ್ರಹ ಮಾಡ್ತಾರೆ ಕೋಟಿಗಟ್ಟಲೆ ಖಾಲಿ ದುಡ್ಡು ಮಾತ್ರ ಒಂದು ವೇಳೆ ಆ ಪರಿಸ್ಥಿತಿಗೆ ಸರ್ಕಾರ ಬದ್ಧತೆ ಸಮಿತಿ ಮಾಡಿಕೊಂಡು ಸರ್ಕಾರದ ನಿರ್ದೇಶನ ಇತ್ತಿಲ್ಲ ಒಂದು ವೇಳೆ ಜಿಲ್ಲಾಧಿಕಾರಿನ ಅನುಮತಿ ಇತ್ತಿಲ್ಲ ಇದಕ್ಕೆ ಅಂಚಿನ ಫಂಡ್ ಮಾಡ್ಕೊಳ್ಳಿ ಅಂದ ಸರ್ಕಾರದ ನಿರ್ದೇಶನ ಇಚ್ಚಾಂದೆ ಸರ್ಕಾರದ ಅನುಮತಿ ಇಚ್ಚಾಂದೆ ವಾ ಅಧಿಕಾರಿಗಳಿಗೆ ಅನುಮತಿ ಇಚ್ಚಾಂದೆ ಈ ಕಾಳಜಿ ಫಂಡ್ ಸ್ಥಾಪನೆ ಮಾಡ್ತಾರೆ ಕೋಟಿಗಟ್ಟಲೆ ದೊಡ್ಡ ಸಂಗ್ರಹ ಮಳೆಮಲ್ಲ ಗಂಡೆ ವ್ಯಕ್ತಿಗಳು ಎದುರುಂತ ಇರು ಕಾಲು ದುಡ್ಡು ಮಾತ್ರ ಲೋಡುಗಟ್ಟಲೆ ಅರಿವತ್ತಲು ಕೆಂಟಾರುಗಟ್ಟಲೆ ಬೇಳೆ ಬತ್ತಲು ತೊಗರಿ ಬೇಳೆ ಬತ್ತಲು ಬದಿಲು ಕೊಡ್ತು ಕೊರಿಯರು ಕೆಲವೊಂದರ ಬಕೆಟ್ ಪ್ಲಾಸ್ಟಿಕ್ ಮಗ್ಗೆ ಬೆಡ್ಶೀಟ್
ಜನಕಲು ತೊಂದರೆಗಳಲ್ಲಿ ಕಷ್ಟಗಳಲ್ಲಿ ಪಡೆದು ಜಿಲ್ಲೆದ ರಾಜ್ಯದ ಮೂಲೆ ಹಿಡಿದು ಜನಕ್ಕೂ ಆ ಪ್ರದೇಶಕ್ಕೆ ತುಯ್ಯರೆ ಬರ್ತೇರಿ ಕಣ್ಣೀರು ಪಾಡೇರಿ ಸಾಮಗ್ರಿ ಇವ್ರನ್ನ ಕಾಳಜಿದ ಇವ್ರನ್ನ ಆಫೀಸಿಗೆ ಬರ್ತೈತಂದೆ 1 ವರ್ಷ ಕರೆಂಟ್ ಅಪ್ಪಗ ಏನು ಘೋಷಣೆ ಮಾಡ್ತಾರೆ ಏನಿಗೆ ಪೂರ ಇಲ್ಲಿದ್ದ ಅಂದ್ರೆ ಸರ್ಕಾರ 5 ಲಕ್ಷ ರೂಪಾಯಿ ಇಲ್ಲಿ ಕಟ್ಟ ಘೋಷಣೆ ಮಾಡ್ತದೆ ಒಂದು ವೇಳೆ ತುರ್ತಾಗಿ ಇರಲಿಕ್ಕೆ ಇಲ್ಲಿ ಫುಲ್ಲರಿದ್ದ ಬಾಡಿಗೆ ಇಲ್ಲ ಫುಲ್ಲಲ್ಲಿ ನಿಟ್ಟಿಗೆ 5,000 ರೂಪಾಯಿ ಬಾಡಿಗೆ ಸರ್ಕಾರ ಕೊಡ್ಕೊಂಡು ಘೋಷಣೆ ಮಾಡ್ತದೆ ಸರ್ಕಾರ 1 ವರ್ಷ ಕರೆಂಟ್ ಇನ್ನೇ ಬೇರೆ ಸಂತ್ರಸ್ತರಿಗೆ ನಿಲ್ಲು ಬಾಯಿಗಳಿಗೆ ನಿಖಿಲ್ ಕೇವಲ ಏರಿಗಾಗಲ 5 ಲಕ್ಷ ರೂಪಾಯಿ ಬತ್ತನಿಗೆಲ್ಲಿ ಏರಿಗೆ ದುಡ್ಡು ಬತ್ತಿದ್ದು ಕೇವಲ 50,000 1 ಲಕ್ಷ ಕೊಡ್ದು 1 ವರ್ಷ ಹೊರದಿದ್ದು ನಟ ತಿರುಗಾಗಿಲ್ಲ ಜನಕ್ಕಳು ಬೆಳ್ತ ಗಡ್ಡ ನವನಿರ್ಮಾಣದಾರಿ ಯೋಚನೆ ಮಾಡ್ಕೊಳ್ಳಿ ಏನಿತ್ತು ಸಾರ ಏನಿ ಮಕ್ಕಳಿಗೆ ಕೇಳಂಗಿಲ್ಲ ಈ ಪ್ರತಿಯೊಂದು ಮುಖ್ಯಮಂತ್ರಿ ಪ್ರಧಾನಮಂತ್ರಿನ ಪರಿಹಾರ ನಿಧಿಗೆ ಕೊರಲ ಬೆಂಗಳಿಗೆ ರಸೀದಿ ಕೊಡ್ತಾರೆ ಕೃತಜ್ಞತಾ ಪೂರ್ವಕವಾಗಿ ಸ್ವೀಕರಿಸಲಾಗಿದೆ ಅಲ್ಲಿ ಸೀಲ ಬಾಡಿಗೆ ಬರ್ಕೊಂಡು ನಿಗಳಿಗೆ ರಸೀದು ಇನ್ನು ಕಾಳಜಿ ರೀಫಂಡ್ ಕೊಡೋರು ಸಂಗ್ರಹ ಮಾಡಿದ ಒಂದು ರಿಸೀಟ್ ಇತ್ತು ನಡೀತಾರೆ ಸಹಕಾರಿ ಸಂಘಟನೆ ರೈತರ ಕಡೆದು ಮುಸಲ್ಮಾನರ ದುಡ್ಡು 10,000 60,000 1 ಲಕ್ಷ ರೂಪಾಯಿ ಬರ್ತದೆ 5 ಲಕ್ಷ 10 ಲಕ್ಷ ಮುಟ್ಟಲ್ಲ ಸಹಕಾರಿ ಸಂಘಟನೆ ಕೊಡ್ತದೆ ಕಾಳಜಿ ರಿಲೀಫ್ ಫಂಡ್ ದುಡ್ಡು ಕೊಡ್ತೇನೆ ಕೈ ಬರ್ತದೆ ಕಡ್ಬಿಡ್ತೇನೆ ತುಂಡಿ ಬರ್ತದೆ ಈ ಮಾತು ವಸ್ತು ಓಡೆಗೆ ಪೋತ್ರವನ್ನು ಗೊತ್ತಿಸಿ ಈ ತುಟ್ಟಿಯ ಲೆಕ್ಕಗಳನ್ನು ಕೇಳೋದಿಲ್ಲ ಹೇಗೆ ಬೆಳ್ತಗಡಿ ತಾಲೂಕು ಇಲ್ಲಿ 5 ಸರ್ತಿ ಬಂಗೇರಿ ಎಂಎಲ್ಎ ಆಗ್ತಾರೆ ಗಂಗಾಧರ ಅಸತ್ಯ ಎಂಎಲ್ಎ ಆಗ್ತಾರೆ ಪ್ರಭಾಕರ್ ಬಂಗೇರು ಇರ್ತಾರೆ ಚಿದಾನಂದರು ಇರ್ತಾರೆ ವೈಕುಂಠ ಬಾಲಿಗರ ಕಾಲು ಹಿಡಿದಿಚ್ಚಿ ಸುಬ್ರಹ್ಮಣ್ಯಗೌಡರಿಗೆ ಕಷ್ಟ ಕಾಲುಡು ಮೂಲ ಪ್ರಾಕೃತಿಕ ವಿಕೋಪ ಮತ್ತು ವಿಶ್ವಾದ ಸಾರ್ವಜನಿಕರ ದುಡ್ಡು ನೋಡ್ತಾರೋ ಮತ್ತು ಜನರಲ್ಲ ಇಲ್ಲಿ ಸಾರ್ವಜನಿಕರ ದುಡ್ಡು ಕೇಂದ್ರ ಜವಾಬ್ದಾರಿ ದಾನಮಂತರ ಕಾಸರಿಗೆ ಸೇರೋದಿಲ್ಲ ಎಂಟ್ಲಿಗೆ ಲೆಕ್ಕ ಕೊರಲೆ ಈ ಇಲ್ಲು ಕೊಡಿಯರತ್ತ 5 ಲಕ್ಷ ರೂಪಾಯಿ ಒಂದು ಇಲ್ಲಿಗೆ ಬಂದದು ಇಲ್ಲು ಕೊಡನಕ್ಳು ಯಾರಿಗೆ ಜನತಾ ದೋಷವಾದ ಮಾಡೋದಿಲ್ಲ ಬಿಜೆಪಿ ಕೆಲವು ಕಮಿಷನ್ ಏಜೆಂಟ್ನಕ್ಳು 50,000 1 ಲಕ್ಷ ರೂಪಾಯಿ ಕಮಿಷನ್ ತಂದು 5 ಲಕ್ಷದ ಇಲ್ಲಿ ಸ್ಯಾಂಕ್ಷನ್ ಮಾಡ್ಕೊಂಡಿಲ್ಲರು ಒಂದು ಲಾಯಲ ಗ್ರಾಮಡು ರಟ್ಟು ಇಲ್ಲಿತ್ತನಾಗೆ ಒಂದು ಬಿಜೆಪಿ ಕಾರ್ಯಕರ್ತಗೆ ಒಂದು ಇಲ್ಲು ಕೊಡ್ತೇನೆ ಎಂಗ್ಲೆ ಗೊತ್ತುಂಡು ಎಂಗ್ಲೆ ಈರಡ ಕೇಳಂಬಲ್ಲ ಮಾನ್ಯ ಹರೀಶ್ ಪೂಂಜರೆ 2019 ಮಾನ್ಯ ಯಡಿಯೂರಪ್ಪನ ಕರ್ಪಡದಾರಿ ಈರು ಭಾರಿ ಮಲ್ಲ ಕಾರ್ಯಕ್ರಮ ಮಾಡ್ತಾರೆ 357 ಕೋಟಿದ 2018 ಮೇ ತಿಂಗಳು ಮುಖ ಈ ಎಂಎಲ್ಎ 2019 ಯಡಿಯೂರಪ್ಪನ ಸರ್ಕಾರ ಬರ್ತದೆ ಇವರು ಕರ್ಪಡೆಯವರು 1,000 ಗಟ್ಟಲೆ ಬರೋಣ ಸೇರ್ಸಾಯರು ಭಾರಿ ಭಾಷಣ ಮಾಡ್ತಾರೆ ನವ ಬೆಳ್ತಗಡ್ಡ ನಿರ್ಮಾತೆ ಇವರು ಬಂದರೆ 357 ಕೋಟಿದ ಕಾಮಗಾರಿ ಶಾಂಕ್ಷನ್ ಬಂತೊಂದು ಮತ್ತೆ ಬಂದರು ಶಿಲಾನ್ಯಾಸ ಮಾಡ್ತಾರೆ ಯಾರು ಈರಡ ಕೇರಳ ಈ ಶಿಲಾನ್ಯಾಸ ಮಾಡಿದ್ರೆ ಕಾಮಗಾರಿಗಳು ಎಂಜಿಗೆ ಶ್ವೇತ ಪತ್ರ ಕೊಡಲಿ ಕರ್ನಾಟಕ ಸರ್ಕಾರದ ಬಜೆಟ್ ಅನುಮೋದನೆ ಆಯ್ತಿನ ಏತು ದುಡ್ಡು ಬೆಳ್ತಗಡಿ ತಾಲೂಕು ಬರ್ತದೆ ಇಂಗಳಿಗೆ ಲೆಕ್ಕ ಕೊಡಲಿಕ್ಕೆ ಕೆಲವೊಂದಿಲ್ಲ ಏನೇ ಒಂದೊಂದು ಕಾಮಗಾರಿ ಮೋಜಿ ಸರ್ತಿ ಶಂಕುಸ್ಥಾಪನೆ ಭಾರಿ ಗಮ್ಮತ್ತುಂಡು ಈ ದೇಶದ ಬೆಳ್ತಗಡಿ ತಾಲೂಕು ಇಡೀ ದೇಶದ ಚರಿತ್ರೆ ಒಂದು ಕಾಮಗಾರಿ ಮೋಜಿ ಸರ್ತಿ ಶಂಕುಸ್ಥಾಪನೆ ಆಯ್ನ ಇತಿಹಾಸ ಬೆಳ್ತಗಡಿ ತಾಲೂಕದ ಶಾಸಕರಾದ ಹರೀಶ್ ಪೂಂಜರ್ ನಾವು ಸ್ವರೂಪ ಸಿದ್ದರಾಮಯ್ಯರು ವಿಶೇಷ ಅನುದಾನ ಬೆಳ್ತಂಗಡಿಗೆ ಮಾನ್ಯ ಬಂಗಾರದ ಕೋರ ಆತ್ಮಫಲವಿತ್ತು 16 ಕೋಟಿ ವಿಶೇಷ ಅನುದಾನ ಬರ್ತದೆ ಬೆಳ್ತಂಗಡಿಗೆ ಪ್ರತಿಭೇತ ಇಲಾಖೆಗೆ ಬರ್ತದೆ ಆಡಳಿತಾತ್ಮಕ ತಾಂತ್ರಿಕ ಕಾರಣಗಳು ಸ್ವಂತ ತಡಾದ ಮಾಡಿ ಚುನಾವಣೆ ಘೋಷಣೆ ಇದೆ ಸಿದ್ದರಾಮಯ್ಯರ ಬೆಳ್ತಂಗಡಿಗೆ ಬರ್ತಲಪ್ಪಗ ಸಾಧನಾ ಸಮಾವೇಶಗಳು ಈ ಕಾಮಗಾರಿದ ಹೊರತ ಶಿಲಾನ್ಯಾಸ ಮಾಡ್ತಾರೆ ಅಧಿಕಾರಯುತವಾದ ಬರ್ತಾರೆ 5 ಮುಕ್ತ ಸರ್ಕಾರ ಬದಲಾವಣೆ ಅಂದ್ರೆ ಯಡಿಯೂರಪ್ಪಲ್ಲಿ ಇದು ತರಪುಡ್ದು 2ನೇ ಸರ್ತಿ ಶಿಲಾನ್ಯಾಸ ಬರ್ತಾರೆ ಉಜಿರಡು 2 ಸರ್ತಿ ಶಿಲಾನ್ಯಾಸ ಅಂದ್ರೆ ಇರ ಉಜಿರದ ಕೈ ತಂದ ಬಳ್ಳಾರಿ ಬೈಪಾಡಿ ರೋಡು 2 ಸರ್ತಿ ಉಂಟು 3 ಸರ್ತಿ ಶಿಲಾನ್ಯಾಸ ಅಂದ್ರೆ ಯಡಿಯೂರಪ್ಪನ ಶಿಲಾನ್ಯಾಸ ಬಂದು ಬೋರ್ಡ್ ಮುಖ ಇತ್ತ ಕೂಡ ಬೇರೆ ಸ್ಟಾರ್ಟ್ ಆದಾಗ ಕೂಡ ಹರೀಶ್ ಪೂಂಜರಿನ ಶಿಲಾನ್ಯಾಸ ಕಾರ್ಯಕ್ರಮ ಅಂಚಾದೆ ಒಂದು ರೆಕಾರ್ಡ್ ಆಗ್ತದೆ ಒಂದು ಕಾಮಗಾರಿ 3 ಸರ್ತಿ ಶಿಲಾನ್ಯಾಸ ಮಾಡ್ತಂತೆ ನಾವು
ಸಿದ್ದರಾಮಯ್ಯ ಸರ್ಕಾರ ಮಂಜೂರಾತಿ ಬರ್ತಾರ ಎಂಗ್ಲ ಮಂಜೂರಾತಿ ಪತ್ರ ತೋಜಾಬ ನಿಖಿಲ ಅಡೈಕಾಬಲ್ಲ ಮಂಜೂರಾತಿ ಪತ್ರ ತೋಜ ಅಂದಿದ್ದಾರೆ ಅವನು ಫ್ಲೆಕ್ಸ್ ಮಾಡುದಿಲ್ಲರು 350,000 ಕೋಟಿ 350,000 ಕೋಟಿ ಈ 350,000 ಕೋಟಿ ಬೆಳ್ತಂಗಡಿ ನಗರ ಪಂಚಾಯತ್ಗೆ 10 ಕೋಟಿ ರೂಪಾಯಿ ವಿಶೇಷ ಅನುದಾನ ಬಂದೇರು ಕೊಡ್ತಾರೆ 5 ಮುರಾಡಿ ಶಂಕುಸ್ಥಾಪನೆ ಮಾಡ್ತಾರೆ ಕೊಟ್ಟು ಮುಖ್ಯ ಸ್ವತಂತ್ರ ಮಾನ್ಯ ಯಾರು ಕೇರಳ ಖಾಲಿ ಬಿಜೆಪಿಗ ಕಾರ್ಯಕರ್ತರು 50,000 1 ಲಕ್ಷ ಕಮಿಷನ್ ತಂದು ಎಲ್ಲ ಕೊಡ್ತಾನೆ ಮಾತ್ರ ಮೂಲೆತ್ತಿನ ಗುತ್ತಿಗೆದಾರರಾಗಲೇ ಒರಿಯರಿಗೆ ಏತೇತು ಕೋಟಿ ಏತೇತೆ ಕಮಿಷನ್ ಏತೇತೆ ಪರ್ಸೆಂಟ್ ಕಮಿಷನ್ ಕೇಳಿಲ್ಲ 1,000 ಮೋದಿ ಭಕ್ತದ ಬಂದರೆ ಕಮಿಷನ್ ಸರ್ಕಾರ ಕರ್ನಾಟಕ ಸರ್ಕಾರ ಅಲ್ಲಿ ಯಾರು ಬೆಳ್ತಂಗಡಿ ಕೇಳುವುದಿಲ್ಲ ಪರ್ಸೆಂಟ್ ಕಮಿಷನ್ ಹಾಕೊಂಡಿಲ್ಲರು ಜನತೆಯ ಬಾಯಿಗೊಂಡು ಗುತ್ತಿಗೆದಾರರಿಗೆ ಪಡೆದಿಲ್ಲರು ಕಮಿಷನ್ ಏತ ಹಾಕೋದಲ್ಲರು 1/4 ಕೆಜಿ ಮುಂಚಿ 1/4 ಕೆಜಿ ಬೆಲ್ಲ 100 ಚಾದ ಮೊಡಿ 1/4 ಕೆಜಿ ಬಜಿಲು 5 ಕೆಜಿ ಹರಿ 25 ಕೆಜಿದ ಗೋಣಿದವರ ಈ ಮಾತ್ರ ಸಾಮಾನು ಮಾಡಿ ಕಿಟ್ ಬರ್ತದೆ ಏಪ ಕೊರೋನಾದ ಕಿಟ್ ಬರ್ತದೆ 5 ಮುಖ ಜನಗಳಿಗೆ ಬಡವಿ ಯಾರ ಈ 5 ಕಿಲೋ ಹರಿ ಮುಖ 1/4 ಕೆಜಿ ಸಕ್ಕರೆ 100 ಚಾದ ಮೊಡಿ 10 ಮುಖ ಜನಗಳಿಗೆ ಏರಗಳ ಬಡವಿ ಮುಖ ಅಡಗಿ ಯಾರು ಕೇಳಿ ಈರೇ 30,000 ಕಿಟ್ ಬಡದ ಉಜಿರಡೆ ಕಿಟ್ ಮಲ್ಪಾದೆ ಬ್ರಹ್ಮ ಕಲಸೋತ್ಸವ ಬಯಲಕ ಒಂದು ಹೊರಕಾಣಿಕೆ ಕೊಡೆಯಲಿಕ್ಕೆ ಕೊಂಡೇರಂತ ಈ ಕಿಟ್ ಏರಿಗೆ ಬೋತನು ಕೇಳಿ ಒಂದು ಬೆಳ್ತಂಗಡಿ ತಾಲೂಕಿನ ಬಡವರಿಗೆ ಮುಟ್ಟುದುಜಿ ಒಂದು ಬಿಜೆಪಿ ಕಾರ್ಯಕರ್ತರಿಗೆ ಮಾತ್ರ ಮುಟ್ಟುದರ ಒಂದು ಬೆಳ್ತಂಗಡಿ ತಾಲೂಕಿನ ಬಡವರಿಗೆ ಈ ಕಿಟ್ ಮುಟ್ಟುದುಜಿ ಒಂದು 5 ಸೆಂಟ್ಸ್ ಕ್ವಾಲಿಟಿ 250 ಇಲ್ಲಿತ್ತಲ್ಲ ಬರೀ 4 ಇಲ್ಲದಕ್ಕೆ ಮಾತ್ರ ಈ ಕಿಟ್ ಕೊಟ್ಟು ಬಾಕಿದಕ್ಕೆಲ್ಲ ಕಣ್ಣೀರು ಹಾಕ ಮುಂಜಾನೆ ಏರಿಗೆ ಈ ಜನಕ್ಕುಲ್ಲ ಶಾಪ ಒಂದು ಇದು ಈ ಕೊರೋನಾದ ಪ್ರಧಾನ ಈರೆ ಸಂಗ್ರಹ ಮಾಡಿದ ದುಡ್ಡು ಏತ ಕಾಳಜಿಗೆ ಬತ್ತಲು ಕೇಳಿ ಏತಾಗ ಸಾಮಾನು ದೂರದ ಪ್ರದೇಶಕ್ಕೆ ಕೊಂತುಕೊಡ್ಯಾರಿ ನಿಕ್ಕ ಮಾತು ಎಂಗ್ಲೆ ಲೆಕ್ಕ ಕೊಡ್ಲಿಕ್ಕೆ ಏನೊಂದಿಲ್ಲ ಎಂಗ್ಲೆ ಲೆಕ್ಕ ಕೊಡ್ಲೇರಿ ಶ್ವೇತ ಪತ್ರ ಕೊಡ್ಲಿ ಈರು ಸ್ಯಾಂಕ್ಷನ್ ಮಾಡಿದ ಪತ್ರ ಹಂಚಿನ ಬಜೆಟ್ ಸ್ಯಾಂಕ್ಷನ್ ಆಗಿನ ಅಮೌಂಟ್ ಬೆಳ್ತಂಗಡಿಗೆ 7 ಕೋಟಿಯಿಂದ 5 ತೋಜಾಲಿ ಬುಕ್ಕ 357 ಕೋಟಿದ ಬೇಲೆಯಲ್ಲಿ ಬುಕ್ಕ ಎಂಕ್ಲಿಂಗ್ ಕೊಡ್ಲಿ ತೋಜಾಲಿ ಈ ಮೂಲಕವಾದ ಎಂಕ್ಲ ಆಗ್ರಹ ಮಾನ್ಯ ಹರೀಶ್ ಬಂದಿರೆ ಒಂಜಿ ಗೌರವಯುತವಾದ ಹುದ್ದೆಡುಳ್ಳೇರಿ ಬೆಳ್ತಂಗಡಿ ಅನೇಕ ಗೌರವಾನ್ವಿತ ಶಾಸಕತ್ವ ವಹಿಸಿದ್ದಾರೆ ಆತರ ಸಾರ್ವಜನಿಕರ ದೊಡ್ಡ ಲೋಟು ರಚನೆ ಇತರ ಅಪವಾದ ಏರ್ನ ಮಿತ್ರ ಬರ್ತದೆ ಗಂಭೀರವಾದ ಯೋಚನೆ ಮಲ್ಪಡು ಇನಿ ಕೊರೋನಾದ ಪುನರಣೆ ಬೆಳ್ತಂಗಡಿಲ್ಲ ಊಟಾಡು ಕರ್ನಾಟಕ ರಾಜ್ಯ ಸರ್ಕಾರದ ಊಟು ಇನಿ ಮೋಣಿಗೆ ಈ ಪಾಟ್ಲ ಈ ಮಾಸ್ಕ್ 50 ರೂಪಾಯಿದ ಮಾಸ್ಕ್ 200 ರೂಪಾಯಿಗೆ ಪರ್ಚೇಸ್ ಮಾಡ್ತದೆ ಸರ್ಕಾರ ನಾವು 5 ಲಕ್ಷ ರೂಪಾಯಿದ ವೆಂಟಿಲೇಷನ್ ಮೆಷಿನ್ 13 ಲಕ್ಷ ರೂಪಾಯಿ ಕೊಡ್ತು ಪರ್ಚೇಸ್ ಮಾಡ್ತದೆ ಕರ್ನಾಟಕ ಸರ್ಕಾರ ಇನಿ ಆಕ್ಸಿಜನ್ಗೆ ಮೆಷಿನ್ ಕೈಗೆ ಬೇತಾರೆ ಮಾತೆಟ್ಲ 100% 200% ಕಮಿಷನ್ಲ ಸುಮಾರು 2,000 ಕೋಟಿ ಕುಳುಮಾಂಡಿ ಇರುವ ಕರ್ನಾಟಕ ಸರ್ಕಾರದ ನೆತ್ತ ಬಗ್ಗೆ ಕೇಳೋದಿಲ್ಲ ಲೆಕ್ಕ ಕೊಡ್ಲಿ ಬೆಳ್ತಂಗಡಿಗ ಕಾಳಜಿ ಫಂಡಿನ ಲೆಕ್ಕ ಕೊಡ್ಲಿ ಕರ್ನಾಟಕ ರಾಜ್ಯದ ಸರ್ಕಾರ ಮಾತ್ರ ಭ್ರಷ್ಟಾಚಾರದ ಕೊರೋನಾಗೆ ತನಿಖೆಗೆ ಒಳಪಡಿಸಲಿ ಹಾಲಿ ನ್ಯಾಯಾಧೀಶರೇ ತನಿಖೆ ಅವರು ಏರು ತಪ್ಪಿಸರಿಸ್ತಿರ್ಲಿಲ್ಲ ಐಕ್ಯ ಗಂಭೀರ ಸಾಲಕ್ಕೆ ಬಲ್ಪಡಿಸಿದ ಜವಾಬ್ದಾರಿ ಸರ್ಕಾರಕ್ಕೆ ಒಂದೊಂದು ಸಂದರ್ಭ ಪಡೆದು ಅಕ್ರಮವಾದ ಕಾಳಜಿ ಟ್ರಸ್ಟ್ ಪುನರ್ಣೆ ಹಣ ಸಂಗ್ರಹ ಮಾಡ್ತದೆ ಕಾನೂನು ಉಲ್ಲಂಘನೆ ಮಾಡ್ತದೆ ಜನಕ್ಕುಲ್ಲ ದುಡ್ಡು ಹಾಕ ರಚನ ಬೆಳ್ತಂಗಡಿ ತಾಲೂಕಿನ ಬಡ ಜನಕ್ಕುಲ್ಲ ಕಷ್ಟಕ್ಕೂ ಸಹಾಯ ಮಲ್ಪಾನ ರಚನ ಯಾನು ಇತರ ಪಡೆದಿಲ್ಲ ಬ್ರೋಕರ್ ಕಮಿಷನ್ ವಹಿವಾಟುದಾರ ತಂದು ಬೆಳ್ತಂಗಡಿ ಈ ಕಮಿಷನ್ ಜನಕ್ಕುಲ್ಲ ಒಳಿಪದ ಕೊಳ್ಳುದೇನೆ ಒಂದು ಘಟಸ್ಫೋಟ ಆಪರೇಷನ್ ತಂದಿದ್ದಿನ ಜನಕ್ಕುಲ್ಲ ಬಾಯಿ ಬಿಡುದು ಭಾತರದಿಲ್ಲೇ ಬಿಜೆಪಿದ ನಾಯಕರಿಗೆ ಮರ್ಯಾದಿಚ್ಚಿ ಜನಪ್ರತಿನಿಧಿಗಳಿಗೆ ಮರ್ಯಾದಿಚ್ಚಿ ಏರಿಗೆಲ್ಲ ಬಾಯಿ ಬಿಟ್ಟು ಭಾತರಚನ ಪರಿಸ್ಥಿತಿ ಇಚ್ಚಿ ಕ್ರಿಮಿನಲ್ ರೌಡಿ ಲಕ್ಷಣಕ್ಕೆ ಕಲ್ಲರಡು ಕುಳ್ಳಾದೆ ಪೊಲೀಸ್ ತಕ್ಕಲಿಕ್ಕೆ ಮೀಟಿಂಗ್ ಬಂದಿದೆ ಪೊಲೀಸರನ್ನ ನೈತಿಕ ಸ್ಥೈರ್ಯನು ಅಡಗಿಸುವ ರಚನ ಬೇರೆ ಬೆಳ್ತಂಗಡಿ ನಾಡ್ತಂದು ಪೊಲೀಸ್ ಅಧಿಕಾರಿಗಳ ಪಣಂದುಲ್ಲ ರೌಡಿ ಲಿಸ್ಟ್ ಹತ್ತಿಸ್ತಾಗ್ಲಿ ಕ್ರಿಮಿನಲ್ ಆಗ್ಲಿ
ಕುಲ್ಲಾದ ಮೀಟಿಂಗ್ ಮಲ್ಪಂಚಿನ ಶಾಸಕರು ಬೆಳ್ತಂಗಡಿ ಈ ತಿರುಡ ಬತ್ತಿಜಿ ಗಂಭೀರವಾದ ಯೋಚನೆ ಮಾಡ್ಬೋದು. ಒಂದು ಬೆಳ್ತಂಗಡಿ ನವ ನಿರ್ಮಾಣದ ನಿರ್ಮಾತೃ ಮುಂಜಾನ ಯೋಚನೆ ಮಲ್ಪೆ ಜನಕ್ಕೆ ಉತ್ತರ ಕೊಡಲಿದೆ. ಈ ಸಂದರ್ಭ ಪಡೆದು ಬೆಳ್ತಂಗಡಿ ಬ್ಲಾಕ್ದ ಗ್ರಾಮೀಣ ನಗರ ಬ್ಲಾಕ್ದ ಒತ್ತಿರದ ಆಯೋಜನೆ ಮಾಡ್ತಿರತ್ತಿನ ಮಾನ್ಯ ವಸಂತ ಬಂಗೇರ್ನ ನೇತೃತ್ವಡು ಈ ಪ್ರತಿಭಟನಾ ಸಭೆ ನಡೆದುಕೊಂಡು ಪತ್ರಜನ ಮಾತ ಕಾರ್ಯಕ್ರಮ ಕೊಡುವ ಸ್ವಾಗತ ಬಂದದ್ದು ಎಂದು ದೊಡ್ಡ ಪಾತ್ರ ಇರ್ತವೆ. ಜೈ ಹಿಂದ್, ಜೈ ಕಾಂಗ್ರೆಸ್. ವಸಂತ ಬಂಗೇರಿಗೆ ರಂಜನ್ ಗೌಡರ್ಗೆ ಕಾಂಗ್ರೆಸ್ ಪಕ್ಷಕ್ಕೆ ಧಿಕ್ಕಾರ ಬಿಜೆಪಿಗೆ ಧಿಕ್ಕಾರ. ಬೆಳ್ತಂಗಡಿ ಗ್ರಾಮೀಣ ಪ್ರದೇಶದ ಕಾಂಗ್ರೆಸ್ ಘಟಕದ ಅಧ್ಯಕ್ಷರಾದ ಮಾನ್ಯ ರಂಜನ್ ಗೌಡರೇ, ಗೌಡ್ರಿಗೆ ವೇದಿಕೆಯ ಮೆಚ್ಚಿಪ್ಪನ ಮಾತ ಪಕ್ಷದ ಪದಾಧಿಕಾರಿಗಳೇ ಮುಂದೆ ಸೇರಿದ ಪಕ್ಷದ ಪದಾಧಿಕಾರಿಗಳೇ ಕಾರ್ಯಕರ್ತ ಬಂದರು. ಕಾಂಗ್ರೆಸ್ ಪಾರ್ಟಿ ನಾಳೆ ಸಭೆಯನ್ನು ಆಯೋಜನೆ ಮಾಡ್ತಾನೆ. ಪ್ರತಿ ಸಭೆಟ್ಲ 1 ವರ್ಷದ 9 ಜನ ನಿನ್ನೆ ನಮ್ಮ ತಾಲೂಕಿನ ಸುಮಾರು 14 ಗ್ರಾಮಗಳು ಆ ಬೆಲ್ಲ ಬದದು ಭಾರಿ ಬಡವರಿಗೆ ಅನ್ಯಾಯ ಆಗ್ತದೆ. ಆ ಸಂದರ್ಭದಲ್ಲಿ ಈ ಕ್ಷೇತ್ರದ ಶಾಸಕರಿದ್ದಾರೆ ಮಾನ್ಯ ಹರೀಶ್ ಪೂಂಜೆ. ಆ ಸಂದರ್ಭಗಳು ಒಂದು ಕಮಿಟಿ ಮಲ್ಪಡಿದ್ದು ನಾಡ ಇಲ್ಲಿ ಮೂಲಕ ಕಾಳಜಿ ಕಮಿಟಿ ಕಡದಂಗೆ ಅಲ್ಲಿ ನಿರ್ಮಾಣ ಮಾಡ್ತೀವಿ. ಏರು ಹರೀಶ್ ಪೂಂಜೆ ಒಂದು ಸಾರ್ವಜನಿಕ ದೇಣಿಗೆ ವಸೂಲು ಮಲ್ಪಡುದು ನಾಡ ಕಮಿಟಿ ಮಲ್ಪಡುದು ನಾಡ ಸರ್ಕಾರದ ಒಪ್ಪಿಗೆ ಆ ಸರ್ಕಾರದ ಒಪ್ಪಿಗೆ ಪ್ರಕಾರ ಈ ಕಮಿಟಿ ಸರ್ಕಾರ ಘೋಷಣೆ ಮಾಡ್ತದೆ. ಬೋಂಡ ಹರೀಶ್ ಪೂಂಜೇರಿನ ಅಧ್ಯಕ್ಷ ಸರ್ಕಾರ ಘೋಷಣೆ ಮಾಡ್ತಾರೆ. ಉದಾಹರಣೆಗೆ 1982 ಬೆಳ್ತಂಗಡಿ ತಾಲೂಕು ಮಂಗನ ಕಾಯಿಲೆ ಬರ್ತದೆ. ಆ ಮಂಗನ ಕಾಯಿಲೆ ಬರ್ತದ ಸಂದರ್ಭ 1983 ಶುರು ಈ ಕ್ಷೇತ್ರದ ಶಾಸಕಿಯಾದ ಆಯ್ಕೆ ಸುಮಾರು 10,000 ಜನಕ್ಕೆ ಈ ರೋಗ ಬಾಧೆ. ಸುಮಾರು 350 ವ್ಯಕ್ತಿ ರೋಗಗಳು ಜನ ತೀರಿ. ಆ ಸಂದರ್ಭದಲ್ಲಿ ಸರ್ಕಾರ ಒಂದು ಕಮಿಟಿ ರಚನೆ ಮಾಡ್ತಾನೆ. ಆ ಕಮಿಟಿಯ ಅಧ್ಯಕ್ಷ ಆದ 2 ನೇಮಕ ಮಾಡ್ತದೆ. ಕಾರ್ಯದರ್ಶಿಯಾದ ನೇರ ಸುಬ್ಬರಾವ್ ತಹಶೀಲ್ದಾರ್ 6 ನೇಮಕ ಮಾಡ್ತಾನೆ. ಅವತ್ತನ್ನು ಅನೇಕ ಅಧಿಕಾರಿಗಳನ್ನ ಸಮಿತಿಯ ಸದಸ್ಯರನ್ನು ನೇಮಕ ಮಾಡ್ತಾನೆ. ಸಾರ್ವಜನಿಕರನ್ನ ಆ ಸಮಿತಿಯ ಸದಸ್ಯರನ್ನು ನೇಮಕ ಮಾಡ್ತಾನೆ. ಆ ಪ್ರಕಾರ ಸರ್ಕಾರ ನೇಮಕಾತಿ ಮಾಡ್ತಾನೆ. ಆ ಸಮಿತಿಗೆ ಸಾರ್ವಜನಿಕರನ್ನು ದೇಣಿಗೆ ವಸೂಲು ಮಾಡ್ತದೆ. ಬ್ಯಾಂಕ್ ಜಮಾ ಮಾಡ್ಕೊಂಡು ಜನ ಕೆಲಸ ಮಾಡ್ತಾರೆ. ಇದನ್ನು ಸಂಪೂರ್ಣವಾದ ಹತೋಟಿ ಸರ್ಕಾರದ 3 ಬೆಳ್ತಂಗಡಿ ತಾಲೂಕು ತಹಶೀಲ್ದಾರಿನ ಹತೋಟಿಗೆ ಆ ಸಮಿತಿ ರಚನೆ ಆಗಿತ್ತು. ಅದಕ್ಕೆ ನ್ಯಾಯವಾದ ಲೆಕ್ಕಗಳು ಸರ್ಕಾರ ಕೊಡ್ತ. ಇಲ್ಲ ಆ ಸಮಿತಿಯ ಲೆಕ್ಕಾಚಾರದ ಅಕೌಂಟ್ ಬ್ಯಾಂಕ್ ಎಲ್ಲ ಉಂಟು. ಸಿಂಡಿಕೇಟ್ ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ತಾರೆ. ಇನ್ನು ಪೂಂಜೇರಿ ಮಾಡ್ತಾನ ಒಂದು ಸಮಿತಿ 6 ಸ್ವಯಂ ಘೋಷಣೆ ಮಾಡ್ತಾನೆ. 6 ಒಂದು ಸಮಿತಿ ಮಾಡ್ತೀವಿ. ಆಯ್ತು ಒಂದೇ ಒಂದು ಸರ್ಕಾರಿ ಅಧಿಕಾರಿಗಳಿಗೆ ಆಯ್ತು 6 ಅಧ್ಯಕ್ಷರನ್ನು ಘೋಷಣೆ ಮಾಡ್ತೀವಿ. 6 ಪಾರ್ಟಿ ತಗಲಿ ಮತ್ತೆ ಸದಸ್ಯರನ್ನು ಮಾಡ್ತೀವಿ. ಇನ್ನು ಕೋಟಿಗಟ್ಟಲೆ ರೂಪಾಯಿ ವಸೂಲಾಗಿ ಕೋಟಿಗಟ್ಟಲೆ ಸುಮಾರು 25 ಕೋಟಿ ಇಡ್ಲ ಮಿತ್ತದು. ಆ ಕಮಿಟಿಗೆ ದುಡ್ಡು ವಸೂಲಾಂಡು ಆತದ್ದು ಪರವೂರ್ದ ಜನಕರು ಈ ಬಡವರಿಗೆ ಲೋಡ್ ಗಟ್ಟಲೆ ಅರಿ ಕೊರಿಯರು ಕುಂಟು ಕೊರಿಯರು, ಸಾಮಾನು ಕೊರಿಯರು, ಸಾಬೂನು ಕೊರಿಯರು, ಬಕೆಟ್ ಕೊರಿಯರು, ಕಂಬಳಿ ಕೊರಿಯರು, ಮಂದಿರಿ ಕೊರಿಯರು, ಸೀರೆ ಕೊರಿಯರು, ರೌಟಿ ಕೊರಿ ಮಾತೆಲ್ಲ ಕೊರಿಯರು. ಇದು ಕೂಡ ಪೂಂಜನ ಆಫೀಸ್ ಜಮೆಂಡ್ ತಾಲೂಕದ ಮಾತ ಟಿಕಡು ಬಿಜೆಪಿ ಕಾರ್ಯಕರ್ತರನ್ನ ಇಲ್ಲಲ್ಲಿ ಜಮೆಂಡ್ ಇಂದು ಓಡೆ ಹೋದ ಮುಟ್ಟುದು ಹಿಂಗ್ ಗೊತ್ತಿ ಏನೇ ಕೊಡ್ತಿರೋದಿಲ್ಲ ಹಿಂಗ್ ಗೊತ್ತಿ ಕೊಡ್ಲು ನಾನು ನೋಡು ಹೆಂಗ್ಲಿ ಇದು ಕೊಡ್ತಿರು. ಕೆಲವು ಜನಕ್ಕೂ ಚಾರ್ ಮಾಡಿದ್ದು, ಕೆಲವು ಜನಕ್ಕೂ ಮಿತ್ತ ಬಾಗಿಲು ಮಳವಂತಿಕೆ ಕಡಿಮೆ ಅವಳು ಈ ರೀತಿ ಒಂದಂತೆ ಇಲ್ಲದಾಗಲಿ ಕೋರ್ಪಣೆ ಜನ ಕೆಲಸ ನಾವು ಕಮಿಟಿ ತಗೊಂಡು ಮಾಡ್ತೇವೆ. ಓಡಿಕೊಂಡು ಲೋಡು ಗಟ್ಟಲೆ ಅರಿಬತ್ತು ಓಡಿಕೊಂಡು ಆ ಲೋಡು ಗಟ್ಟಲೆ ಅರಿಬತ್ತನೇ ಪೂಂಜೇರಿ ಬಂಡ 30,000 ಕಿಟ್ಟು ಕೊರಿಯೇ ಎನ್ನ ಆಸ್ತಿನ 1.5 ಕೋಟಿ ರೂಪಾಯಿಗೆ ಬ್ಯಾಂಕ್ ಅಡವು ಪಾಡಿಯೇ ಬಂದ್ರೆ ಪಂಡ 1.5 ಕೋಟಿಗೆ ಹೆಚ್ಚಿನ ಬಂಡ
ಅವ್ರನ್ನ ಗುಡಿಗಿ ಡಾಕ್ಟರ್ ಗಂಜಿ ನರ್ಸಿಂಗ್ ಹೋಮ್ ಕಟ್ಟರ ಸುದ್ದಿ ಐಕು ಮೇಲಿನ ಜಾಗ ನಡವಬಾರ್ದು ಸಾರ್ವಜನಿಕ ಐದು ನರ್ಸಿಂಗ್ ಹೋಮ್ ಕಟ್ಟದರೆ ಹೊತ್ತು ಅದು ಬಡವರಿಗೆ ಈ ಕಿಟ್ಟು ಕೊಡ್ರ ದುಡ್ಡನ್ನು ಉಪಯೋಗ ಮಾಡ್ತಿದ್ದೀರಿ ಅಂತ ವಿಚಾರವನ್ನು ಸತ್ಯವಾದ ಈ ಸಂದರ್ಭ ಕೊಂಡು ಇಷ್ಟಪಡುತ್ತಿದ್ದೆ. ಆ ರೀತಿ ಅರಿಪಟ್ಟಿನ ವಸ್ತು ಇಡೀ ಸಾರ್ವಜನಿಕರಿಗೆ 3 ಗಟ್ಟಲೆ ಅರಿ ಕೊರಿಯರಿ, ಸಕ್ಕರೆ ಕೊರಿಯರಿ, ಬೆಲ್ಲ ಕೊರಿಯರಿ, ಚಾದಪಡಿ ಕೊರಿಯರಿ. ಅದೇ ರೀತಿ ಸುಧಾಮೂರ್ತಿ ರಾಜ್ಯದ ಇಡೀ ಮಾತ ಜಿಲ್ಲೆಗಳ ಅವ್ರನ್ನ ಕಿಟ್ಟು ಕೊರಿಯರಿ ಇನ್ಫೋಸಿಸ್ ಆ ಕಿಟ್ಟದ ಗೋಣಿನ ಬರ್ತಾರ ಗೋಣಿಗೆ ಬರ್ತದೆ ಪೂಂಜರ್ನ ಗೋಣಿನ ಕೊಲ್ಲಿನ ಸುಧಾಮೂರ್ತಿ ಕೊರನ ಗೋಣಿನ ಬರ್ತದೆ ಪೂಂಜರ್ನ ಗೋಣಿನ ಕೊಲ್ಲುದು 30,000 ಕಿಟ್ಟು ಕೊರಿಯೇ ಅಂದ್ಬಿಟ್ಟು ಸಾರ್ವಜನಿಕರನ್ನ ದೇಣಿಗೆ ಸುಧಾಮೂರ್ತಿನ ಗೇಣಿಗೆ ಇನ್ನು ಕೂಡ ಮಾನ್ಯ ಪೂಂಜರಿ ಕೊರನಂಚಿನ 1.5 ಕೋಟಿ ರೂಪಾಯಿ ಬ್ಯಾಂಕ್ ಸಾಲ ಮಾಡ್ತದೆ ಬಿಡುದಿನ ನರ್ಸಿಂಗ್ ಹೋಮ್ ಕಟ್ಟಿನ ತಂದೆ ಇನ್ನು ಬಡವರಿಗಾರ ಅಲ್ಲಿ ಕೊಟ್ಟಿಗೆ ವಿಚಾರಣೆ ಸಂದರ್ಭ ಕಂಡ್ರೆ ಇಷ್ಟಪಡ್ತೇ ಬಂದಿದೆ. ಇದು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಿಪ್ಪನಾಗ ಬಡವರಿಗೆ ಉಚಿತವಾದ ಅಧಿಕಾರ ನೀಡಿದವರ ಇನಿ ಪ್ರತಿ ತಿಂಗಳ ಬಡವರಿಗೆ ಉಚಿತವಾದ BPL ಕಾರ್ಡ್ನಲ್ಲಿ ಅಡಿದಿಕ್ಕಿ ನೀಡಿದವರ ಈ ಕಷ್ಟದ ಸಂದರ್ಭದ ಸಿದ್ದರಾಮಯ್ಯನ ಸ್ಮರಣೆ ಮಾಡಿಕೊಳ್ಳುವ ಅವಕಾಶ ಈ ತಾಲೂಕದ ಈ ರಾಜ್ಯದ ಈ ದೇಶದ ಈ ರಾಜ್ಯದ ಜನತೆಗೆ ಅವಕಾಶ ಬರ್ತದೆ ಈ ಸಂದರ್ಭ ಪಣ್ಣದು ಸಿದ್ದರಾಮಯ್ಯರಿಗೂ ಇದಕ್ಕೆಲ್ಲ ಮಾತ್ರ ಪರವಾದ ಮಾಜಿ ಮುಖ್ಯಮಂತ್ರಿಗೆ ಅಭಿನಂದನೆ ಈ ಸಂದರ್ಭ ಸಲ್ಲಿಸ ಇದು ಆ ರೀತಿ ಹೊಸಲಿನ ಅರಿ ಬುಕ್ಕಿನ ಅರಿದ ಹೊರಕೊಂಡು ಗೊತ್ತನಿಗೆ ಊರಿನ ಅರಿ ಮಿಲ್ಲದಾಗ್ಲಿಗೆ ಕೊಂಡು ಗೊತ್ತುಂದ ಮಾತ ಮಿಲ್ಲಿಗೆ ಕೊಂಡು ಮಿಲ್ಲಿಗೆ ಮಾರಿ ಮಿಲ್ಲಿಗೆ ಮಾರಿನ ಒಂಜಿ ಮಿಲ್ಲದ ಅರಿನ ಒಂಜಿ ಮಿಲ್ಲದೆ ಕಂಡಿ ನಿಂದಲ್ಲಿ ಒಂಜಿ ಮಿಲ್ಲದ ಅರಿನ ಒಂಜಿ ಮಿಲ್ಲದೆ ಕಂಡಿದ ಬಿಟ್ಟು ಪೊಲೀಸ್ ಕೇಸ್ ಆಗ ಆ ಕೇಸನ್ನು ಬಿಡುಗಡೆ ಮಾಡ್ಕೊಡೋದನ್ನ ಕೂಡ ಹರೀಶ್ ಪುಂಜರಿಗೆ ಐತೆ ಅರ್ಧ ಪಾಲ್ಕೊಡೋಣ ಹರೀಶ್ ಪುಂಜರಿಗೆ ಅರ್ಧ ಪಾಲ್ಗೊಂಡು ಆ ಕೇಸನ್ನು ಬಿಡುಗಡೆ ಮಾಡ್ತಿರಲಿ ಇದೇ ಈ ಸಾರ್ವಜನಿಕ ದೇಣಿಗೆ ಬರ್ತಿರಂಚಿನ ಅರಿನ ಪೂಂಜರು ರೈಸ್ ಮಿಲ್ಗಳಿಗೆ ಮಾರಾಟ ಮಾಡ್ತಾರೆ ದುಡ್ಡು ಮಾಡ್ತಾರೆ ಅಂತ ವಿಚಾರಣೆ ಈ ಸಂದರ್ಭ ಕಂಡ್ರೆ ಇಷ್ಟಪಡಕ್ಕೆ ಬಂದ್ರೆ ಇದಕ್ಕೆ ದಾಖಲೆ ಇಜ್ಜಿ ಅವರ ರಸೀದಿಜ್ಜಿ ದುಡ್ಡು ಕೊರನಾಗ ರಸೀದಿಜ್ಜಿ ಅರಿ ಕೊರನಾಗ ರಸೀದಿಜ್ಜಿ ಆಂಡ ಒಂಜಿ ದಿನ ಸ್ಟಾರ್ಟ್ ಮಾಡ್ತಾರೆ ರಾತ್ರಿ ಲಾರಿಗೆ ಬೇಕಂತ ಹೋಗ್ಬೋದು ಅಲ್ಪ ಎಂಕಲ್ನ ಕಾರ್ಯಕರ್ತರು ಅಲ್ಲ ತೂಯದ್ ನನಗೆ ಗೊತ್ತಾಗ ನಾನು ಅಲ್ತು ರಾತ್ರಿ ಕೂಡ ಹೋಗ್ಬೋದು ಈ ರೀತಿ ಲಾರಿ ಸಾಧನೆ ಇತ್ತು ತಂದೆ ಬುಕ್ ಹಾಕಿರ್ಬೋದು ಮಿಲ್ಲಿಗೆ ಓದ್ಬೋದು ಇನ್ನು ಈ ರೀತಿ ಸಾರ್ವಜನಿಕರ ದುಡ್ಡನ್ನು ವಂಚನೆ ಮಾಡ್ತಾರೆ ನವನ ಪೂಂಜೇರಿ ಅಂತ ವಿಚಾರ ಈ ಸಂದರ್ಭ ಪಂಡಸು ಇಚ್ಛೆ ಪಡ್ತೆ ಇಲ್ಲಿ ಸಂತ್ರಸ್ತರಿಗೆ ಬಾಡಿಗೆ ಫುಲ್ ಏನ್ ಮಾಡ್ತೇವೆ ಪ್ರತಿನ ಸಂತ್ರಸ್ತಗಳು ಬಾಡಿಗೆ 10 ತಿಂಗಳದ ಬಾಡಿಗೆ ಗೊತ್ತೇವೆ ಇತ್ತ ಬಾಡಿಗೆ ಆಗ್ಲಿ ಇಲ್ಲಿ ಆಗ ಆ ಬಾಡಿಗೆ ನೀರು ಕೊಟ್ಟು ಗೊತ್ತಿತ್ತು ಸರ್ಕಾರ ದುಡ್ಡು ಕೊಡೋದು ಇದ್ದಿದ್ದೆ ಇನ್ನು 5 ಲಕ್ಷದ ಇಲ್ಲು ಮಂಜೂರು ಮಾಡ್ತೀರಿ ಏರಿಗೆ ನಿಜವಾದ ಇಲ್ಲು ಹೋಗ್ತಾರೆ 5 ಜನಗಳಿಗೆ 5 ಲಕ್ಷದ ಇಲ್ಲು ಮಂಜೂರು ಅವಡೆ ಆಗ ಪೂಂಜೇರಿನ ಪಾರ್ಟಿ ತಗಲಿ ದಲಾಲ್ನ ಕೂಗಿದ್ರು ಭಾರಿ ಜನ ಈ ದಲಾಲ್ನಗಳು ಬೇರೆ ದುಡ್ಡು ಹಾಕೋಣ ಇನ್ನು ಪೂಂಜೇರಿ ಇಂಚಿಡಿದು ಪರ್ಸೆಂಟೇಜ್ 6 ದುಡ್ಡು ಹಾಕೋಣ ಇನ್ನು ಸಾರ್ವಜನಿಕರನ್ನ ದೇಣಿಗೆ ಬರ್ತೀನಿ ದಾಖಲೆ ಮಾಡಿದ ದುಡ್ಡು ಹಾಕೋಣ ಈ ರೀತಿ ಮಲ್ತನ್ನೇ ತಂದೆ ಇನ್ನು ಆ ಇಲ್ಲೊಂದು ಮಂಜೂರು ಅವರದನ್ನ 50,000 1 ಲಕ್ಷ ರೂಪಾಯಿ ಲಂಚ ಕೊಡು ಇನ್ನು ಆ ರೀತಿ ಬರೆಯನ ಒಂದು ಇಲ್ಲದ ಒಂಜಿ ಕಲ್ಲುಲ ಅಲ್ಗಂದನಾಗಿ 5 ಲಕ್ಷ ಮಂಜೂರು ಆಗ ಕೆಲವು ಬಡವರಿಗೆ ಅಕಲ ಸಂಪೂರ್ಣ ಇಲ್ಲು ಬೋತಲು ಅಕಲಿಗೆ ನೆಲ್ಲ 1 ವರ್ಷ ಚಿಲ್ಲರೆ 5 ಲಕ್ಷದ ಇಲ್ಲು ಮಂಜೂರಾತಿಜಿ ಹೆಚ್ಚಿನ ಕೈ ಮಂಜೂರಾತನ ದುಡ್ಡು ಬರನಕಲಿಗೆ ಮಾತ್ರ ದುಡ್ಡು ಬರನಕಲಿಗೆ ಕೆಲವರಿಗೆ ಮಂಜೂರಾತನಂತ ವಿಚಾರಣೆ ಸಂದರ್ಭ ಪಡೋದಿಲ್ಲ ಇನ್ನು ಈ ರೀತಿಯ ಫಜಲ್ದಾರೊಡನೆ ಹರೀಶ್ ಪೂಂಜರಿನ ಪಾರ್ಟಿ ತಕ್ಕ ಮತ್ತೊಂದು ಉಳ್ಳವಿರುವುದನ್ನು ನಿಖಿಲ ಗಮನ ಕೊಂಡ್ರೊಂದಿಲ್ಲ ಒಂದು ತೆರೆಯೋದು ನಿಖಿಲ ಇನ್ನು ಆ ರೀತಿ ಮೋಸ ಮಾಡ್ತದೆ ಈ ದೇಣಿಗೆ ಮಂತ್ರಂಚಿನ ದುರುಪಯೋಗ ಮಾಡ್ತಾರೆ ಅಂತ ವಿಚಾರಣೆ ಸಂದರ್ಭಗಳು ಪಂಡ್ರೆ ಇಷ್ಟಪಡ್ತೆ ಇನಿ ಸಾರ್ವಜನಿಕವಾದ ವಸೂಲು ಮಂತ್ರನ ಈ ದುಡ್ಡುಗೂ ಲೆಕ್ಕ ಕೊಡೋದು ಮುರಾಡಿನ ಪ್ರತಿಭಟನೆ ಮಾಡ್ತದೆ ತಹಶೀಲ್ದಾರಿಗೆ ಅದೇ ರೀತಿ ಎಸಿಗೂ ಡಿಸಿಗೂ ಮುಖ್ಯಮಂತ್ರಿಗಳಿಗೆ ಗವರ್ನರಿಗೆ ಸರ್ಕಾರದ ಕಾರ್ಯದರ್ಶಿ ಕೂಡ ಕರ್ಪಡು ಮುರಾಡಿ 10ನೇ ಸರ್ತಿ ಕೊಡ್ಪಣ ಒಂದು 4 ಸರ್ತಿ ಈ ರೀತಿ ಪ್ರತಿಭಟನೆ ಮಾಡ್ತಾ ಒಂದೇ ಉತ್ತರ ಬರ್ತೀವಿ ಈ ಸರ್ತಿ ಯಾಕೆ ನೀವು ಉತ್ತರ ಕೊಡು
ನಮ್ಮ ದೃಷ್ಟಿಡ್ ಇಂತಲೇ ಪೂರ ಕಮಿಷನ್ ನೆರೆಹಾಣಿ ಎಲ್ಲಿ ಹೋಗಿ ಪೂರ ನಿಖಲ್ನ దాని బ్యానర్ పత్రం ఇటు ఉండు ఆయన ఓదిలే ఆ ప్రకారం నీకు ఆయన తెలియనోడు పన్ను విచారణ సందర్భుడు పండ్ర ఇష్టపడితే ಪುಂಜರು ಎಮ್ಎಲ್ಎ ಅದೊಂದು 5 ತಿಂಗಳ ಬಿಟ್ಟಿಗೆ 357 ಕೋಟಿ ರೂಪಾಯಿ ಮಂಜೂರು ಮಾಡ್ಕೊಳುತ್ತೆ ಅಂದ್ಬಂಡಿ 357 ಕೋಟಿ ಮೂಲು 224 ಎಮ್ಎಲ್ಎ ನಕಲು అయితే సుమారు 114-117 జన ಬಿಜೆಪಿ ಎಮ್ಎಲ್ಎ ಈ 117 ಯಡಿಯೂರಪ್ಪ ಯಡಿಯೂರಪ್ಪ ಮುಖ್ಯಮಂತ್ರಿ 6 ನಕ್ಷತ್ರಗೆ 250 ಕೋಟಿ ಮಂಜೂರಾತಿ ಆಡ ಪೂಂಜರ್ನಕ್ಕೆ 357 ಕೋಟಿ ಮಂಜೂರು ಅಂದಿರಿ ಗೊತ್ತದು ಬೇರೆ ಇದೆಯೇನಂತ ಏನು ಸುಮಾರು 1200 ಕೋಟಿ ರೂಪಾಯಿ ಸರ್ಕಾರ ಮಂಜೂರು ಮಾಡ್ಕೊಳ್ತಿದ್ದೆ ಒಂದೇ ವರ್ಷ 2018 ಅಕ್ಕೇರಿಗೆ ಸಿದ್ದರಾಮಯ್ಯ ಮಾಜಿ ಮುಖ್ಯಮಂತ್ರಿ ಅಪರ ಮುಖ್ಯಮಂತ್ರಿಗಳ ತಿಳ್ಕೊಂಡ್ ಬರ್ತದೆ ನಮ್ಮ ಮಿನಿ ವಿಧಾನಸೌಧ ಉದ್ಘಾಟನೆ ಮಾಡಿದ್ರೆ ಅಲ್ಪನೇ ಒಂದು ಸಭೆ ಮಾಡ್ತಿತ್ತ ಆನೆ ಪೂರ ಕಾರ್ಯಕ್ರಮ ಅಂಜನ ಮಾತ ಮಂಜೂರಾಗಿತ್ತರ ಶಿಲಾನ್ಯಾಸ ಮಾಡ್ಕೊಂಡ ಕೆಲಸನು ಮಾನ್ಯ ಸಿದ್ದರಾಮಯ್ಯ ಮಾಡ್ತೇವೆ ಕೆಲವು ಉದ್ಘಾಟನೆ ಮಾಡ್ಕೊಂಡ ಕೆಲಸವನ್ನ ಮಾಡ್ತೇವೆ ಪೂಂಜರ ಅವೇ ಲೆಕ್ಕವನ್ನು ಬರೆಯಿರು ಒಂದೊಂದು ಪೇಪರ್ ರಡ್ ಪೇಜ್ ಲಕ್ಷಗಟ್ಟಲೆ ದುಡ್ಡು ಕೊಟ್ಟು ಅಡ್ವರ್ಟೈಸ್ಮೆಂಟ್ ಮಾಡಿ ಪುಂಜರ ಸಾಧನೆ ಅಂತ ಏನಾಗ ಮಂಜೂರು ಮಾಡ್ತೇವೆ ಖಂಡಿತ ತಾನು ಬರುತ್ತೆ ಅಂತ ಮಾಡ್ತಾರೆ ಇದನ್ನ ನೀಚ ಪುಂಜರು ನೀಚತನ ಮಂದಿರಿ ಅಂತ ವಿಚಾರವನ್ನು ಈ ಸಂದರ್ಭ ಪಂಡ್ರೆ ಇಷ್ಟಪಡ್ತಾರೆ 357 ಕೋಟಿ ದಾವನ್ಯ 57 ಕೋಟಿ ರೂಪಾಯಿ ಅವ್ರು ಮಂಜೂರು ಮಾಡ್ತಿರ್ತಾರೆ 300 ಕೋಟಿ ಇಲ್ಲ ಏನು ಮಂಜೂರು ಮಾಡ್ಕೊಳತ್ತನ್ನ ಸಿದ್ದರಾಮಯ್ಯ ಸರ್ಕಾರದ ವಿಚಾರಣೆ ಸಂದರ್ಭ ಪಂಡ್ರೆ ಇಷ್ಟಪಡ್ತಾರೆ ಅನೇಕ ಸತ್ಯ ವಿಷಯ ಪ್ರಸ್ತಾಪ ಮಾಡ್ತಾರೆ ಏನು ಅರ್ಥ ಮಾಡ್ತೀವಿ ಭಾರಿ ನಮ್ಮ ತರುಣಿ ಈ ನಿರ್ಮಾಣ ಈ ಹಿಂದೆ ಇದ್ದಂತ ಸುಬ್ರಹ್ಮಣ್ಯ ಗೌಡರಿಂದ ಹಿಡಿದು ಗಂಗಾಧರ ಗೌಡರಿಂದ ಹಿಡಿದು ವಸಂತ ಬಂಗೇರರಿಂದ ಹಿಡಿದು ಪ್ರಭಾಕರ್ ಬಂಗೇರರಿಂದ ಹಿಡಿದು ಯಾವತ್ತು ತಡೆಗೋಡೆ ಬೀಳಲಿಲ್ಲ ಬ್ರಿಡ್ಜ್ ಬೀಳಲಿಲ್ಲ ಯಾಕೆ ಕಮಿಷನ್ ತಿನ್ಲಿಲ್ಲ ಇವತ್ತು ಯಾಕೆ ಬೀಳ್ತಾ ಉಂಟು ಕಮಿಷನ್ ತಿಂತ ಉಂಟು ಬೋಲೋ ಭಾರತ್ ಮಾತಾ ಕಿ ಅಂತ ಹೇಳಿದ್ರು ಭಾರತ್ ಮಾತೆ ಜೈ ಅಂತ ಭಾರತ್ ಮಾತೆ ಹೆಸರಲ್ಲಿ ಎಲ್ಲಾ ಕಾಂಟ್ರಾಕ್ಟ್ ಗಳನ್ನ ಈ ಮಾತನ್ನ ನಾನು ಹೇಳ್ತಿಲ್ಲ ಭಾರತೀಯ ಜನತಾ ಪಕ್ಷದ ಕಾಂಟ್ರಾಕ್ಟ್ ಗಳ ಹತ್ರ ಕೇಳಿ ಇವತ್ತು ಪಾಪ ಪೂಂಜರ ಮೇಲೆ ವಿಶ್ವಾಸ ಇಟ್ಕೊಂಡು ಅವರು ನಮಗೆ ಕೆಲಸ ಕೊಡ್ತಾರೆ ಅಂತ ಕಾಯ್ತಾ ಇದ್ರು ಇವತ್ತು ಯಾವುದೇ ಒಬ್ಬ ಬಿಜೆಪಿ ಕಾಂಟ್ರಾಕ್ಟರ್ ಗಳಿಗೆ ಕಾಂಟ್ರಾಕ್ಟರ್ ಇಲ್ಲ ಹೊಸಬ್ರು 40ರಿಂದ 50 ಜನ ಹರೀಶ್ ಪೂಂಜರ ಚೇಲಗಳು ಇವತ್ತು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಅವರೆಲ್ಲ ಕಟ್ಟುವಂತ ತಡೆಗೋಡೆ ಮೋರಿ ಸೇತುವೆ ಉಳಿತದ ಉಳಿಲಿಕ್ಕೆ ಸಾಧ್ಯ ಇಲ್ಲ ಮತ್ತೊಂದು ಹಿಂದುತ್ವದ ಹೆಸರಲ್ಲಿ ಅಧಿಕಾರಕ್ಕೆ ಬಂದ್ರು ಮಾಡಿದೇನರು ಇಲ್ಲಿ ಬೆಳ್ತಂಗಡಿ ತಾಲೂಕಿನಲ್ಲಿ ಯಾವುದೇ ಕಾಂಟ್ರಾಕ್ಟರ್ಗಳಿಲ್ವಾ ಕೇರಳದವರನ್ನ ತಂದ್ರು ಬೆಂಗಳೂರಿನವರನ್ನ ತಂದ್ರು ಕುಂದಾಪುರದವರನ್ನ ತಂದ್ರು ಯಾಕೆ ಇವರು ತಗೊಳ್ಳುವಂತ ಕಮಿಷನ್ ತಂದೆ ಊರ್ನವ್ರಿಗೆ ಕೊಟ್ಟರೆ ಕಮಿಷನರ್ ಗೊತ್ತಾಗ್ತದಲ್ಲ ಹಾಗಾಗಿ ಹೊರಗಿನವರನ್ನ ತಂದು ಕಮಿಷನ್ ತಗೊಂಡ್ರು ಈ ಕಮಿಷನ್ ತಗೊಂಡೀಗ ಯಾವುದೇ ಒಂದು ಗೋಡೆ ನಿಲ್ತಾ ಇಲ್ಲ ಯಾವುದೇ ಒಂದು ಬ್ರಿಡ್ಜ್ ನಿಲ್ತಾ ಇಲ್ಲ ಹಾಗಾಗಿ ಸ್ನೇಹಿತರೆ ಇದೊಂದು ದೊಡ್ಡ ನಾಟಕ ಕಂಪನಿ ಇದೆ ಹಾಗಾಗಿ ನೀವೆಲ್ಲ ಎಚ್ಚೆತ್ತುಕೊಳ್ಬೇಕು ಮುಂದಿನ ದಿನಗಳಲ್ಲಿ ಮತ್ತೆ ಚುನಾವಣೆ ಹತ್ರ ಬರುವಾಗ ಕೈಕಾಲು ಹಿಡಿಯುವಂತ ಕೆಲಸ ಮಾಡ್ತಾರೆ ಆ ಕೈಕಾಲು ಹಿಡಿಲಿಕ್ಕೆ ಬರ್ತಾರೆ ಅವಾಗ ಇವರಿಗೆ ನೆನಪಾಗುತ್ತೆ ಗಡೇಕಲ್ನಲ್ಲಿ ಟಿಪ್ಪು ಸುಲ್ತಾನ್ ಇರ್ಲಿಲ್ಲ ನರಸಿಂಹಗಡ ಇತ್ತು ಅಂತ ಅದು ಯಾರು ಬೇಕಾದ್ರೆ ಇರ್ಲಿ ಸಂತೋಷ ನಾವು ಅದ್ರ ಸುದ್ದಿ ಮಾತಾಡಲ್ಲ ಆದ್ರೆ ಹರೀಶ್ ಪೂಂಜರ ನಿಮಗೆ ಗೊತ್ತಿಲ್ವಾ ಅದು ಗಡೇಕಲ್ಲು ವೈಲ್ಡ್ ಲೈಫ್ ಅಲ್ಲಿ ಉಂಟು ಅಂತ ವೈಲ್ಡ್ ಲೈಫ್ ಅಲ್ಲಿ ಇರುವಲ್ಲಿ ನೀವು ಹೋಗಿ ಏನಾದ್ರು ಮಾಡ್ಲಿಕ್ಕೆ ಆಗ್ತದ ಕಳೆದ ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ರಿ ಪಿಲ್ಚಾಮಂಡಿ ಕಲ್ಲು ಅಂತ ಹೇಳಿ ಹೋರಾಟ ಮಾಡಿದ್ರಿ ಆ ಸಂದರ್ಭದಲ್ಲಿ ವಸಂತ ಬಂಗೇರು ಬಿಡಲ್ಲ ಅಂತ ಹೇಳಿದ್ರಿ ಜನರನ್ನೆಲ್ಲ ಹಿಂದುತ್ವ ಅಂತ ಹೇಳಿ ಮಂಗೆ ಮಾಡಿದ್ರಿ ಇವಾಗ ಏನಾಗಿದೆ ನೀವೇ ಅಲ್ವಾ ಶಾಸಕರು ಚುನಾವಣೆ 2 ವರ್ಷ 1 ವರ್ಷ ಇರುವಾಗ ನಿಮ್ದು ಗಡೆ ಕಲ್ಲು ಶುರುವಾಗುತ್ತೆ ಪಿಲ್ಚಂಡಿ ಕಲ್ಲು ಶುರುವಾಗುತ್ತೆ ಎಲ್ಲ ಶುರು ಮಾಡ್ತೀರ ನಿಮ್ಮ ನಾಟಕ ಈಗ ಶುರು ಮಾಡಿ 2 ವರ್ಷ ಮುಂಚೆ ಇರುವಾಗ ಅದ್ಯಾವುದು ನಡೆಯುದಿಲ್ಲ ಈಗ ಖಾಲಿ ದುಡ್ಡು ಮಾಡುವಂತ ಕೆಲಸ 15% ಕಮಿಷನ್ ತಗೊಳ್ಳೋದು ಲೂಟಿ ಹೊಡೆಯುವಂತ ಕೆಲಸ ಮಾಡ್ತಾ ಇದ್ದೀರಾ ತಾಲೂಕಿನ ಜನರ ದುಡ್ಡನ್ನ ಇವತ್ತು ನಾವು ಕೇಳಬಾರ್ದು ನೀವು ನಾಳೆ ಬೇಕಾದ್ರೆ ನೀವು ಸಭೆ ಸಮಾರಂಭ ಮಾಡಿ ಲೆಕ್ಕ ಕೇಳಲಿಕ್ಕೆ ನೀವ್ಯಾರು ಅಂತ ಹೇಳಿದ್ರೆ ಪ್ರತಿ ಸಹಕಾರಿ ಸಂಘದಿಂದ ನೀವು ದುಡ್ಡು ವಸೂಲಿ ಮಾಡಿದ್ರಿ ಒತ್ತಾಯವಾಗಿ 5 ಲಕ್ಷ ಕೊಡಿ 10 ಲಕ್ಷ ಕೊಡಿ ಅಂತ ಹೇಳಿದ್ರಿ ಈ ದುಡ್ಡನ್ನು ತಗೊಂಡು ಏನ್ ಮಾಡಿದ್ರಿ ನೀವು ಯಾರಿಗೆ ಕೊಟ್ರಿ ಜನರು ಮನೆ ಬಿದ್ದು ಮನೆ ಮಠ ಅಕ್ಕಿ ಸಾಮಾನು ಇಲ್ಲದೆ ಲೂಟಿ ಹೊಡೆದ್ರಿ ನೀವು ಆ ದುಡ್ಡನ್ನು ಕೊಡಿ ಜನರ ದುಡ್ಡು ನಾವು ಕಾಂಗ್ರೆಸ್ ಪಕ್ಷದಿಂದ ಇವತ್ತು ಆಗ್ರಹ ಮಾಡೋದು ಏನಂತ ಹೇಳಿದ್ರೆ ಆದಷ್ಟು ಬೇಗ ಆ ಜನರ ದುಡ್ಡನ್ನು ನೀವು ಯಾವ್ದು ಪಡೆದುಕೊಂಡಿದ್ದೀರಾ
ಇಷ್ಟಕ್ಕೆ ಬಿಡಬಾರ್ದು. ಮುಂದಿನ ದಿನಗಳಲ್ಲಿ ಶಾಸಕ ಹರೀಶ್ ಪೂಂಜಾರ್ ಅವರು ಮಾಡುವಂತ ಎಲ್ಲಾ ಭ್ರಷ್ಟಾಚಾರಗಳನ್ನ ಒಂದೊಂದಾಗಿ ಹೊರಗೆ ತರುವಂತ ಕೆಲಸವನ್ನ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾವು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. बोला कांग्रेस पार्टी के बोला कांग्रेस पार्टी के ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಪಕ್ಷದ ಬೆನ್ನೆಲುಬಾಗಿರುವಂತಹ ಪಕ್ಷದ ಕಾರ್ಯಕರ್ತರೆ, ಪ್ರಾಯಶಃ ಮಹಾಮಳೆ ಬಂದಿತ್ತು. ಈ ವರ್ಷ ಕೂಡ ಮಹಾಮಳೆ ಬಂದಿದೆ. ಕಳೆದ ವರ್ಷ ನಮ್ಮ ಬೆಳ್ತಂಗಡಿ ತಾಲೂಕಿನ ಮಿಟ್ಟಬಾಗಿಲು, ಮಲವಂತಿಕೆ, ಕಡಿದ್ಯಾರ, ಚಾರ್ಮಾಡಿ ಘಾಟಿಗೆ, ಚಾರ್ಮಾಡಿ ಪ್ರದೇಶಕ್ಕೆ ಇವತ್ತು ದೊಡ್ಡ ಮಳೆ ಬಂದಾಗ ನಾವೆಲ್ಲ ಮನಸ್ಸು ಕರಗಿದ್ದೇವೆ. ಎಲ್ಲರೂ ಸಾಧ್ಯ ಇದ್ದಷ್ಟು ಜನರಲ್ಲಿ ತಲುಪಿ ಅವರಿಗೆ ಸಾಕಷ್ಟು ಸಹಾಯ ಹಸ್ತವನ್ನು ಎಲ್ಲರೂ ಕೊಟ್ಟಿದ್ದಾರೆ. ಪ್ರಾಯಶಃ ಅದು ಮನ ಹಿಡಿಯುವಂತ ಒಂದು ಕೆಲಸ. ಆ ಕೆಲಸದಲ್ಲಿ ಎಲ್ಲರೂ ಭಾಗಿಯಾಗಿದ್ದಾರೆ. ಪ್ರಾಯಶಃ ಇಂತಹ ಒಂದು ಕಾರ್ಯಕ್ರಮದಲ್ಲಿ ಒಂದು ಬೇನಾಮಿಯಾಗಿ ಇವತ್ತು ಕಾಳಜಿ ರಿಲೀಫ್ ಫಂಡ್ ಅಂತ ಒಂದು ವ್ಯವಸ್ಥೆ ಮಾಡಿಕೊಟ್ರು. ಆಗ್ಲೂ ನಾವು ಸಂತೋಷ ಪಟ್ಟಿದ್ದೇವೆ, ಇರಲಿ ಅಂತ. ಆದ್ರೆ ಸರ್ಕಾರದಾಗ ಅದಕ್ಕೆ ಅನುಮತಿ ಇದೆಯಾ? ಇವತ್ತು ಬೇರೆ ಬೇರೆ ಸಂದರ್ಭದಲ್ಲಿ ಜನರಿಂದ ಒಂದು ವಂತಿಗೆ ವಸೂಲು ಮಾಡುವಂತ ಒಂದು ಕೆಲಸ ನಡೆದಿತ್ತು. ಆ ಒಂದು ಸಂದರ್ಭದಲ್ಲಿ ಸರ್ಕಾರ ಸ್ಪಷ್ಟವಾಗಿ ಹೇಳಿತ್ತು, ಡಿಸಿ ಅವರ ಪರ್ಮಿಷನ್ ತಗೊಳ್ಬೇಕು. ಡಿಸಿ ಅವರ ಪರ್ಮಿಷನ್ ತಗೊಂಡು ವಸೂಲಿ ಮಾಡಿದಂತ ದುಡ್ಡನ್ನು ಮತ್ತೆ ಮುಖ್ಯಮಂತ್ರಿ ರಿಲೀಫ್ ಫಂಡಿಗ, ಕೇಂದ್ರ ಸರ್ಕಾರದ ಫಂಡಿಗ ಹಾಕಬೇಕು ಎನ್ನುವಂತ ಸ್ಪಷ್ಟ ಸೂಚನೆ ಅದು ಡಿಸಿ ಅವರ ಕೈಗೆ ಹೋಗ್ಬೇಕಿತ್ತು. ಆದ್ರೆ ಇವತ್ತು ಕಾಳಜಿ ಎನ್ನುವ ಒಂದು ಸಂಸ್ಥೆಯನ್ನು ಆರಂಭ ಮಾಡಿ ಯಾವುದೇ ಲೆಕ್ಕಪತ್ರ ಇಲ್ಲದೆ ಎಲ್ಲರಿಂದ, ಖಾಸಗಿಯವರಿಂದಲೂ ವಿಶೇಷವಾಗಿ ಸೇವಾ ಸಹಕಾರಿ ಬ್ಯಾಂಕ್ಗಳಿಂದಲೂ, ಸೇವಾ ಸಹಕಾರಿ ಬ್ಯಾಂಕ್ಗಳು ಅದಕ್ಕೆ ಕೊಡುವಾಗಿಲ್ಲ, ನೇರವಾಗಿ ಅವರಿಗೆ ಕೊಡಬಹುದಿತ್ತು. ಯಾಕೆ ಅದಕ್ಕೆ ಕೊಟ್ಟಿದ್ರು? ಆದ್ರೂ ಇವತ್ತು ಸರ್ಕಾರ ಯಾಕೆ ಸುಮ್ಮನಿತ್ತು? ಇಲ್ಲಿ ಆ ತಹಶೀಲ್ದಾರ್ ಅವರಾಗ ಏನ್ ಮಾಡ್ತಾ ಇದ್ರು, ಇಲ್ಲಿ ಡಿಸಿ ಅವರು ಏನ್ ಮಾಡ್ತಾ ಇದ್ರು, ಸರ್ಕಾರ ಏನು ಮಾಡಿದೆ? ಪ್ರಾಯಶಃ ಇಂತಹ ವ್ಯವಹಾರ ಮಾಡ್ಲಿಕ್ಕೆ ಇವರು ರಹದಾರಿ ಕೊಟ್ಟಿದ್ದಾರ? ಬೇಕಾದಷ್ಟು ಹಣ ಸಂಗ್ರಹ ಮಾಡಿ ಜನರಿಗೆ ತಲುಪಲಿಲ್ಲ, ಜನರಿಗೆ ಇವತ್ತವರೆಗೂ ತಲುಪಲಿಲ್ಲ. ಮನೆಗೆ 5 ಲಕ್ಷ ರೂಪಾಯಿ ಕೊಟ್ಟೇನೆ ಅಂತ ಹೇಳಿದ್ದಾರೆ, 50,000 ರೂಪಾಯಿ ಮಾತ್ರ ಕೊಟ್ಟು ಕುಳಿತುಕೊಂಡಿದ್ದಾರೆ. ಪ್ರಾಯಶಃ ಕಾನೂನಿಲ್ಲ ಅಂತ ಹೇಳ್ತದೆ. ಅಂಬೇಡ್ಕರ್ ಬರೆದಂತ ಸಂವಿಧಾನ ಇದೆ. ಇವತ್ತು ಆ ಸಂವಿಧಾನದ ಆಶಯವನ್ನು ಇವತ್ತು ಪಾಲಿಸ್ತಾ ಇಲ್ಲ. ಸಂಸದ ಅನಂತ್ ಕುಮಾರ್ ಹೆಗಡೆ ಬಹಳಷ್ಟು ಸಲ ಇವತ್ತು ಅಂಬೇಡ್ಕರ್ ಬರೆದಂತ ಸಂವಿಧಾನಕ್ಕೆ ಅವಮಾನ ಮಾಡುವ ರೀತಿಯಲ್ಲಿ ಮಾಡಿದ್ದಾರೆ. ಪ್ರಾಯಶಃ ಇದು ಕೂಡ ಇವತ್ತು ಅಂಬೇಡ್ಕರ್ ಸಂವಿಧಾನಕ್ಕೆ ಒಂದು ಅವಮಾನ ಮಾಡುವ ರೀತಿಯಲ್ಲಿ ಇವರು ಮುಂದುವರಿತಿದ್ದಾರೆ. ಪ್ರಾಯಶಃ ಇದನ್ನು ಪ್ರಶ್ನಿಸುವುದು ಪ್ರತಿಯೊಬ್ಬ ಈ ತಾಲೂಕಿನ ಜನರ ಒಂದು ಕರ್ತವ್ಯ. ಈ ರೀತಿ ಒಂದು ಶಾಸಕ ಅವ್ಯವಹಾರ ಭ್ರಷ್ಟಾಚಾರ ಮಾಡ್ತಂದ್ರೆ ಪ್ರಾಯಶಃ ಇವತ್ತು ಖಂಡಿತವಾಗಿ ಹೇಳ್ತೇನೆ, ಇವತ್ತು ದಕ್ಷಿಣ ಕನ್ನಡದಲ್ಲಿ ಯಾವ ರಾಜಕಾರಣಿಯೂ ಮಾಡಲಿಲ್ಲ. ಈ ಹಿಂದಿನ ಇವತ್ತು ಬೇಕಾದಷ್ಟು ಇಲ್ಲಿ MLAಗಳು ಬಿಜೆಪಿ ಅವರಾಗಿರ್ಬೋದು, ಕಾಂಗ್ರೆಸ್ನವರಾಗಿರ್ಬೋದು, JDS-ನವರು ಯಾರು ಆಗಿರ್ಬೋದು, ದಕ್ಷಿಣ ಕನ್ನಡದ MLA ಅವರು ಯಾರು ಅವ್ಯವಹಾರ ಮಾಡಲಿಲ್ಲ. ಆದ್ರೆ ಇವತ್ತು ಬೆಳ್ತಂಗಡಿ ತಾಲೂಕಿಗೆ ಹೊಸದಾಗಿ ಇದೊಂದು ನಮಗೆ ಅನುಭವ ಈ ಭ್ರಷ್ಟಾಚಾರದ ಬಗ್ಗೆ. പക്ഷെ ನಾನು ಕೂಡ ಒಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿದ್ದೇನೆ. ನಾನು ಕೂಡ ಇವತ್ತು ಹೆಮ್ಮೆಯಿಂದ ವೇದಿಕೆಯಲ್ಲಿ ನಿಲ್ತಿದ್ದೇನೆ. ಯಾಕಂತ ಹೇಳಿದ್ರೆ ನಾನು ಯಾವುದೇ ಇದರಲ್ಲಿ 1 ರೂಪಾಯಿ ಹಣ ಪಡೆಯಲಿಲ್ಲ. ಬಹಳಷ್ಟು ಇವತ್ತು ಜನಪ್ರತಿನಿಧಿಗಳಿದ್ದಾರೆ, ಯಾರು ಕೂಡ ಹಣ ಪಡೆಯದಂತವ್ರು ಇದ್ದಾರೆ. ಯಾಕಂದ್ರೆ ಆ ಸ್ವಾಭಿಮಾನ ಇವತ್ತು ದಕ್ಷಿಣ ಕನ್ನಡದವತ್ತು. ಪ್ರಾಯಶಃ ಅದೆಲ್ಲ ಇವತ್ತು ಆ ಸ್ವಾಭಿಮಾನ ಇವತ್ತು ನೀರು ಪಾಲಾಗಿದೆ. ಇದೊಂದು ಯಾವ ರೀತಿಯಲ್ಲಿ ಇದು ಒಂದು ಬೆಳ್ತಂಗಡಿದ್ದು ಕತೆ, ಯಾವ ರೀತಿಯ ದುಸ್ಥಿತಿ ಇದು. ಮೊನ್ನೆ ನೋಡ್ತಾರೆ ಐಬಿಯಲ್ಲಿ ಪೊಲೀಸ್ ಅಧಿಕಾರಿಗಳನ್ನು ಹಿಡ್ಕೊಂಡು ಬಜರಂಗದವರು ಕಾರ್ಯಕ್ರಮ ಮಾಡ್ತಿದ್ದಾರೆ, ಮೀಟಿಂಗ್ ಮಾಡ್ತಿದ್ದಾರೆ. ನಾನು ಪೊಲೀಸ್ ಇಲಾಖೆ ಅಧಿಕಾರಿಗಳನ್ನು ಕೇಳ್ತಿದ್ದೇನೆ, ಬಜರಂಗದವರನ್ನು ಇಟ್ಟು ಮೀಟಿಂಗ್ ನೀವು ಮಾಡೋದು ಸರಿಯಾ? ನೀವು ಆ ಸಭೆಗೆ ಹಾಜರಾದದ್ದು ಸರಿಯಾ? ಪೊಲೀಸ್ ಇಲಾಖೆ ಅಧಿಕಾರಿಗಳು ಆ ಸಭೆಯಲ್ಲಿ ಭಾಗವಹಿಸಬಾರ್ದಿತ್ತು. ಯಾವ ರೀತಿ ಭಾಗವಹಿಸಿದ್ರು? ಏನು ಬಜರಂಗದಳ ಅಂತ ಹೇಳಿದ್ರೆ ಏನು ಎಲ್ಲ ಇವರೇ? ಏನು ಕಾಂಗ್ರೆಸ್ನ ರೈತರ ಮನೆಯಲ್ಲಿ ಮಾತ್ರ ಹೆಣ್ಣು ಕರ ಹಾಕುದಾ, ಗಂಡು ಕರ ಹಾಕುದಾ? ನಾನು ಕೇಳುದು ಕಾಂಗ್ರೆಸ್ನವರ ಮನೆಯಲ್ಲಿರುವ ದನ ಮಾತ್ರ ಗಂಡು ಕರ ಹಾಕುವುದು, ಹೆಚ್ಚಿನ ಅಂಶ ಬಿಜೆಪಿಯವರ ಮನೆಯ ದನ ಗಂಡು ಕರ ಹಾಕುವುದಿಲ್ಲ ಅಂತ ಕಾಣ್ತದೆ. പക്ഷെ ಅದು ದೇವರವರಿಗೆ ಏನೋ ವರ ಕೊಟ್ಟಿದ್ದಾರ? ಇವತ್ತು ಇಂಥ ಒಂದು ಸಂದರ್ಭದಲ್ಲಿ ಜನಪ್ರತಿನಿಧಿಗಳು, ಜಿಲ್ಲಾ ಪಂಚಾಯತ್ ಮೆಂಬರ್ ಇದ್ದಾರೆ, ತಾಲೂಕ್ ಪಂಚಾಯತ್ ಮೆಂಬರ್ ಇದ್ದಾರೆ, ಅವರನ್ನು ಕೂರಿಸಿ ಅದರ ಬಗ್ಗೆ ಸಭೆ ಮಾಡಲಿ. ಬಜರಂಗದವರನ್ನು ಹಿಡಿದು ಸಭೆ ಮಾಡಿದ್ರು. ಪ್ರಾಯಶಃ ಇದು ಬೆಳ್ತಂಗಡಿ ತಾಲೂಕಿಗೆ ನಾಚಿಕೆ ಕೊಡುವಂತ ಕೆಲಸ. ಪ್ರಾಯಶಃ ಈ ಎಲ್ಲ ಇದರಲ್ಲಿ ಜನ ಎದ್ದೇಳಬೇಕು, ಜನರು ಪ್ರಶ್ನೆ ಮಾಡಬೇಕು. ಆಗ ಮಾತ್ರ ಪ್ರಾಯಶಃ ನಮ್ಮ ಬೆಳ್ತಂಗಡಿಯ ಘನತೆ ಉಳಿತದೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಅಲ್ಲಿ ಪೂಂಜಾದ ಸ್ವಂತ ಆಫೀಸ್ ಅಲ್ಲ, ಅದು ಸರ್ಕಾರಿ ಆಫೀಸು. ಸರ್ಕಾರಿ ಆಫೀಸನ್ನು ತಿಳ್ಕೊಬೇಕು. ಸ್ವಲ್ಪ ಕೇಳಿ, ಸ್ವಲ್ಪ
ಕೇಳಿ, ನಾನು ಕೇಳಿ. ಸರ್ಕಾರಿ ಆಫೀಸ್ ಅದು, ಸರ್ಕಾರಿ ಆಫೀಸ್ಗೆ ನಿಮ್ಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ, ನಿಮ್ಗೆ ಹೇಳಿಕ್ ಬರೋದಿಲ್ಲ. ಇದು ರೋಡ್ ನಲ್ಲಿ ಹೋಗ್ತೇವೆ ನಾವು, ರೋಡ್ ನಲ್ಲಿ ಹೋಗ್ತೇವೆ, ಹೋಗ್ತಿರೋ ಪೆಟ್ಟು ತಿಂತೇವೆ. ಇಲ್ಲ, ನಾನು ಹೋಗಿದ್ದ ರೋಡ್ ನಲ್ಲಿ ಮೆರವಣಿಗೆ ಉಂಟು ಅಂತ ಹೇಳಿದ್ದೇನೆ, ಹೇಳಿಲ್ವಾ? ಅದು ನಂತರ ಅಲ್ಲಿ ಹೋಗಿ ನಾವು ಬರುವಂತದ್ದು. ಇಲ್ಲ, ನೀವು ಮಾಡಿ ಲಭಿ ಎಲ್ಲ ಬೆಟ್ಟದಿಂದ ಬಲಿಪರ ಒಂದು ದಯದು ಬೆಟ್ಟ ತಿಂದರ್ನ ಬೆಟ್ಟ ತಿನ್ನೆ ಏರಿಯ ಬಲಿಪರವಲ್ಲಿ ಬೆಟ್ಟದಿ ನಾವು ನಿಕ್ಲಿನ ಪೂರ ಏರಿನ ಸಮೇತ ಆಸ್ಪತ್ರೆ ಸೇರ್ಗ ಅದಕ್ಕೆ ದಾರಿ ಹಾಕೊಂಡು ಏನು ತೋರುಗ ನಮ್ಮ ಪೂಂಜನ ಆಫೀಸು ಒಂದು ಚೂರು ಬಸ್ ನೀವು ವಸೂಲು ಮಾಡಿದಂಥ ದುಡ್ಡು ಕೋಟಿಗಟ್ಟಲೆ ರೂಪಾಯಿ, ನನ್ನ ಅಂದಾಜು 100 ಕೋಟಿ ರೂಪಾಯಿಗೂ ಮಿಕ್ಕಿ ವಸೂಲು ಮಾಡಿದ್ದಾರೆ. ಅಕ್ಕಿ ಸಾಮಗ್ರಿ ಎಲ್ಲದರ ಲೆಕ್ಕವನ್ನು ನೀವು ಕೊಡಬೇಕು. ತಹಶೀಲ್ದಾರಿಗೆ ಕೊಡಿ, DC ಕೊಡಿ, ಸರ್ಕಾರ ಕೊಡಿ, ಮುಖ್ಯಮಂತ್ರಿಗೆ ಕೊಡಿ, ಪತ್ರಿಕೆಗೆ ಹೋಗಿ ನಾವು ಪತ್ರಿಕೆಗೆ ಎಲ್ಲಿಯಾದರೂ ನೀವು 15 ದಿವಸ ಒಳಗೆ ಕೊಡದಿದ್ದರೆ ಪುನಃ ಕಾಂಗ್ರೆಸ್ ಪಕ್ಷ ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆಯನ್ನು ಮಾಡ್ತೇವೆ ಅಂತ ಹೇಳುವಂಥ ಮಾತು ಈ ಸಂದರ್ಭದಲ್ಲಿ ಖಂಡಿತವಾಗಿ ದಯವಿಟ್ಟು ಪೂಂಜರೆ ನಿಮ್ಮ ಗೌರವವನ್ನು ಉಳಿಸಿಕೊಳ್ಳಿ. ಪರ್ಸೆಂಟೇಜಲ್ಲಿ ಹೊಡೆದಿದ್ದೀರಿ ಹೊಡಿ, ಆದರೆ ಸಾರ್ವಜನಿಕರ ದೇಣಿಗೆಯನ್ನು ಮಾಡಿ ನೀವು ಸರ್ಕಾರದ ಒಪ್ಪಿಗೆಯಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿ ಅದರಲ್ಲಿ ನುಂಗಿದ್ದೀರಿ, ಆ ದುಡ್ಡನ್ನೆಲ್ಲ ವಾಪಸ್ ಕೊಡಿ, ಅದರ ಲೆಕ್ಕ ಕೊಡಿ ಅಂತ ಹೇಳುವಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತೇನೆ. 15% ಇಲ್ಲಿ ಕಾಮಗಾರಿ ಆಗದಾಗೆ ಮಾಡ್ತಾ ಇದ್ದೀರಿ, 15% ವಸೂಲು ಮಾಡ್ತಾ ಇದ್ದೀರಿ, ಕೆಲಸ ಎಲ್ಲ ನಿಂತೋಗಿದೆ, ತಾಲೂಕಿನ ಅಭಿವೃದ್ಧಿ ಕುಂಠಿತಾಗಿದೆ, ಅದಕ್ಕೂ ಅವಕಾಶ ಕೊಡಬೇಡಿ ಅಂತ ಹೇಳುವಂಥ ವಿನಂತಿಯನ್ನು ಮಾಡಿ ನಾವು ಈ ಪ್ರತಿಭಟನೆಯನ್ನು ಈಗಿರ್ತೇವೆ. ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸಬೇಕೆ? ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.